ನೋಡಿ, ಕೆಲವೊಂದು ಇಂತಹ ಮಾತುಗಳು ಇರುತ್ತೆ, ಅದನ್ನ ಯಾರಿಗೂ ಹೇಳಬಾರದು, ಕೇವಲ ತಮ್ಮ ಮನಸ್ಸಿನಲ್ಲಿಯೇ ಇಟ್ಕೊಳ್ಬೇಕು. ಮತ್ತೆ ಇಂತಹ ಮಾತುಗಳು ಎಷ್ಟು ಸೀಕ್ರೆಟ್ ಆಗಿರುತ್ತೆ ಅಷ್ಟೇ ಒಳ್ಳೇದಾಗಿರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ತಮ್ಮ ಈ ಮಾತುಗಳನ್ನ ತಮ್ಮ ಹತ್ತಿರ ಇಟ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ ಆಗಿದೆ. ಏಕೆಂದ್ರೆ ನಾವು ನಮ್ಮ ಇನೋಸೆನ್ಸ್ ನಲ್ಲಿ ಜನರ ಮೇಲೆ ಅತಿ ಬೇಗ ನಂಬಿಕೆ ಮಾಡುತ್ತೇವೆ. ಮತ್ತೆ ತಮ್ಮ ಇಮೋಷನ್ಸ್ ನಲ್ಲಿ ಮುಳುಗಿ ಎಲ್ಲಾ ಮನಸ್ಸಿನ ಮಾತುಗಳನ್ನ ಎದುರಿನ ವ್ಯಕ್ತಿಗೆ ಹೇಳುತ್ತೇವೆ. ಮತ್ತೆ ಕೆಲವೊಂದು ಇಂತಹ ಮಾತುಗಳನ್ನ ಹೇಳುತ್ತೇವೆ, ಅದರ ಪಶ್ಚಾತ್ತಾಪ ಮತ್ತೆ ಆಘಾತ ನಮಗೆ ನಂತರ ಆಗುತ್ತೆ. ಅಷ್ಟೇ ಅಲ್ಲ, ಸೈಕಾಲಜಿಯ ಅಕಾರ್ಡಿಂಗ್ ಓವರ್ ಶೇರಿಂಗ್ ನ ಈ ಅಭ್ಯಾಸದಲ್ಲಿ ಒಬ್ಬ ವ್ಯಕ್ತಿಗೆ ಯಾರಾದ್ರೂ ಒಬ್ಬ ಜೊತೆಗಾರ ಬೇಕಾಗಿರ್ತಾನೆ, ಅವರ ಜೊತೆಗೆ ಮಾತಾಡಲು. ಈ ಡೀಪ್ ಕನ್ವರ್ಸೇಷನ್ ಅನ್ನ ಮುಂದುವರಿಸುವ ಭರದಲ್ಲಿ ಆ ವ್ಯಕ್ತಿ ಇಂತಹ ಮಾತುಗಳನ್ನ ಹಂಚಿಕೊಳ್ತಾನೆ. ಅದನ್ನ ಕೇವಲ ತನ್ನ ಹತ್ತಿರವೇ ಇಟ್ಕೊಳ್ಬೇಕಾಗಿತ್ತು. ಏಕೆಂದ್ರೆ ಅನೇಕ ಬಾರಿ ನಮ್ಮ ಪರ್ಸನಲ್ ಮಾತು ಮತ್ತೆ ಸೀಕ್ರೆಟ್ಗಳ ಲಾಭ ಆ ಜನರು ಪಡೆಯೋದಿಲ್ಲ. ಯಾರ ಮೇಲೆ ನಮಗೆ ನಂಬಿಕೆ ಇರೋದಿಲ್ಲ, ಬದಲಾಗಿ ಆ ಜನ ಪಡಿತಾರೆ. ಅವರ ಮೇಲೆ ನಾವು ಭರವಸೆ ಮಾಡಿ ನಮ್ಮ ಪರ್ಸನಲ್ ಮಾತುಗಳನ್ನ ಹೇಳಿರ್ತೇವೆ. ಆದರೆ ನಮ್ಮ ಜೀವನ ಒಂದು ತೆರೆದ ಪುಸ್ತಕ ಆಗಿರಬಾರ್ದು, ಯಾರು ಬೇಕಾದ್ರೂ ಓದಿ ಹೋಗುವ ಹಾಗೆ. ಬದಲಾಗಿ ನಮ್ಮ ಜೀವನ ಒಂದು ಪರ್ಸನಲ್ ಡೈರಿ ಆಗಿರಬೇಕು. ಅದನ್ನ ಕೇವಲ ನಾವೇ ಓದ್ಬೇಕು. ಏಕೆಂದ್ರೆ ಇದರ ಒಳಗೆ ಕೆಲವೊಂದು ಇಂತಹ ಮಾತುಗಳು ಮತ್ತೆ ಸೀಕ್ರೆಟ್ಗಳು ಇರುತ್ತೆ. ಅದನ್ನ ನಾವು ಯಾವತ್ತೂ ಮತ್ತೆ ಯಾರೊಂದಿಗೂ ಹಂಚಿಕೊಳ್ಳಬಾರದು. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 7 ಇಂತಹ ಮಾತುಗಳನ್ನ ಹೇಳ್ತೀನಿ. ಅದನ್ನ ನೀವು ಯಾರಿಗೂ ಹೇಳಬಾರ್ದು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಯುವರ್ ನೆಕ್ಸ್ಟ್ ಮೂವ್ ಅಂಡ್ ಪ್ಲಾನ್ಸ್. ಹಲವು ಬಾರಿ ನಾವು ನಮ್ಮ ಮೂವ್, ಪ್ಲಾನ್ ಮತ್ತೆ ನೆಕ್ಸ್ಟ್ ಸ್ಟೆಪ್ ನ ಬಗ್ಗೆ ಬೇರೆಯವರಿಗೆ ಹೇಳುತ್ತೇವೆ. ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮಗೆ ಹೆಲ್ಪ್ ಮಾಡ್ತಾರೆ ಅನ್ಕೊಂಡು. ಉದಾಹರಣೆಗೆ ತಮ್ಮ ಗೆಳೆಯನಿಗೆ ಇಲ್ಲ ಸಂಬಂಧಿಕರಿಗೆ ಅಥವಾ ಕುಟುಂಬದ ಸದಸ್ಯನಿಗೆ ಹೇಳುವುದು, ನಾನು ನಂದೇ ಆದ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀನಿ ಅಂತ. ನೋಡಿ, ಪ್ರಾರಂಭದಲ್ಲಿ ಜನ ನಿಮಗೆ ಸಪೋರ್ಟ್ ಮಾಡ್ಲಿ ಅಥವಾ ಮಾಡದೇ ಇರಲಿ, ಆದ್ರೆ ಯಾವಾಗ ನಿಮಗೆ ಬಿಸ್ನೆಸ್ ನಲ್ಲಿ ಲಾಸ್ ಆಗುತ್ತೆ, ಇದೇ ಜನ ನಿಮ್ಮನ್ನ ತಮಾಷೆ ಮಾಡಲು ಎಲ್ಲಕ್ಕಿಂತ ಮುಂದೆ ಬರ್ತಾರೆ. ನಂತರ ನೀವೇ ಯೋಚನೆ ಮಾಡ್ತೀರಾ, ನಾ ಇವರಿಗೆಲ್ಲ ಯಾಕಾದ್ರೂ ಹೇಳದ್ನೋ ಅನ್ಕೊಳ್ತೀರಾ. ಅದಕ್ಕೆ ನೀವು ನಿಮ್ಮ ಜಾಬ್ ಸ್ವಿಚ್ ಮಾಡ್ತಾ ಇದ್ರೆ, ಇಲ್ಲ ತಮ್ಮ ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ರೆ, ಅಥವಾ ತಮ್ಮ ಹುಡುಗಿ ಜೊತೆಗೆ ಬ್ರೇಕಪ್ ಮಾಡಿಕೊಳ್ಳುವುದು ಇದ್ರೆ, ತಮ್ಮ ಎಲ್ಲ ಸಣ್ಣ ಪುಟ್ಟ ಮಾತುಗಳಿಂದ ಹಿಡಿದು ದೊಡ್ಡ ದೊಡ್ಡ ಫ್ಯೂಚರ್ ಪ್ಲಾನ್ಸ್ ಗಳನ್ನು ತಮ್ಮ ಹತ್ತಿರವೇ ಇಟ್ಕೊಳ್ಳಿ. ಅಂದ ಹಾಗೆ ನೀವು ಈ ಮಾತನ್ನ ಕೇಳೇ ಇರ್ತೀರಾ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್ ಅಂಡ್ ಲೆಟ್ ದ ಸಕ್ಸೆಸ್ ಮೇಕ್ ದ ನಾಯ್ಸ್ ಅಂತ. ಯಾವುದೇ ಒಂದು ಕೆಲಸ ಮಾಡೋದಕ್ಕೂ ಮುಂಚೆ ಜನರಿಗೆ ಹೇಳುವ ಬದಲು ಆ ಕೆಲಸವನ್ನು ಮಾಡಿ ಅದರ ರಿಸಲ್ಟ್ ಶೋ ಮಾಡಿ, ಜನರಿಗೆ ಆಶ್ಚರ್ಯ ಪಡುವಂತೆ ಮಾಡಿ. ಒಂದ್ ವೇಳೆ ನೀವು ಆ ಕೆಲಸದಲ್ಲಿ ಫೇಲ್ ಆದ್ರೆ ಅಥವಾ ವಿಷಯಗಳು ನೀವು ಅಂದುಕೊಂಡಂತೆ ಆಗದೇ ಇದ್ರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ. ಈ ಮಾತು ನಿಮ್ಮ ಹತ್ತಿರವೇ ಇರುತ್ತೆ. ಅಷ್ಟೇ ಅಲ್ಲ, ನೀವು ಸಕ್ಸಸ್ಫುಲ್ ಆದ್ರೂ ನೀವು ಏನೆಲ್ಲ ಸಾಧನೆ ಮಾಡಿದೀರಾ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಏಕೆಂದ್ರೆ 90% ಜನ ನಿಮ್ಮಿಂದ ಲಾಭ ಪಡೆಯುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ಪಾಯಿಂಟ್ ನಂಬರ್ 2, ಯುವರ್ ಫ್ಯಾಮಿಲಿ ಅಂಡ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್. ನೋಡಿ, ಯಾವಾಗ ಒಂದು ಸಮಸ್ಯೆ ನಿಮಗೆ ದೊಡ್ಡ ಸಮಸ್ಯೆ ಆಗಿ ಕಾಣ್ತಾ ಇರುತ್ತೆ, ಅದು ಬೇರೆಯವರಿಗೆ ಮಾತಾಡಿಕೊಳ್ಳುವ ಗಾಸಿಪ್ ಆಗಿರುತ್ತೆ. ಅಂದ್ರೆ ಯಾರ ಜೊತೆಗೆ ನೀವು ನಿಮ್ಮ ಪ್ರಾಬ್ಲಮ್ಸ್ ಹಂಚಿಕೊಳ್ತೀರಾ, ತಮ್ಮ ಸ್ಟ್ರಗಲ್, ನೋವಿನ ಬಗ್ಗೆ ಹೇಳ್ತೀರಾ, ಆಗ ಎದುರಿನ ವ್ಯಕ್ತಿ ನಿಮ್ಮ ಮುಂದೆ ಸಿಂಪತಿ ಶೋ ಮಾಡ್ತಾನೆ. ಆದ್ರೆ ಮುಂದೆ ಹೋಗಿ ಅದೇ ವ್ಯಕ್ತಿ ನಿಮ್ಮ ಮಾತುಗಳನ್ನು ನಿಮ್ಮ ಬೆನ್ನು ಹಿಂದೆ ಮಾತಾಡಿ ನಿಮ್ಮನ್ನ ತಮಾಷೆ ಆಗಿ ನೋಡ್ತಾರೆ ಅಥವಾ ನಿಮ್ಮ ಮೇಲೆ ಕರುಣೆ ಬರುವಂತೆ ಮಾತಾಡ್ತಾರೆ. ಅದಕ್ಕೆ ಈ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಒಂದು ರಿಲೇಶನ್ಶಿಪ್ ಪರ್ಫೆಕ್ಟ್ ಆಗಿರೋದಿಲ್ಲ. ನಮ್ಮ ಪಾರ್ಟ್ನರ್ ಜೊತೆಗೆ ಮತ್ತೆ ನಮ್ಮ ಪೇರೆಂಟ್ಸ್ ಜೊತೆಗೆ ನಮ್ಮ ಜಗಳ ಆಗ್ತಾ ಇರುತ್ತೆ, ನಮ್ಮ ಫ್ರೆಂಡ್ಶಿಪ್ ನಲ್ಲೂ ವಾದ ವಿವಾದ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ತುಂಬಾ ಜಾಸ್ತಿ ವಲ್ನರೇಬಲ್ ಆಗ್ತೀರಾ, ಆಂಗ್ರಿ ಅಥವಾ ಸ್ಯಾಡ್ ಫೀಲ್ ಮಾಡ್ತೀರಾ. ಮತ್ತೆ ಇಂತಹ ಸಂದರ್ಭದಲ್ಲಿ ನೀವು ಬೇರೆಯವರೊಂದಿಗೆ ತಮ್ಮ ಪರ್ಸನಲ್ ಮಾತುಗಳನ್ನ ಹಂಚಿಕೊಳ್ತೀರಾ. ಅದನ್ನ ನೀವು ಹೇಳಬಾರ್ದಾಗಿತ್ತು. ನೋಡಿ, ಪ್ರತಿಯೊಂದು ಫ್ಯಾಮಿಲಿ, ರಿಲೇಶನ್ಶಿಪ್ ಮತ್ತೆ ಫ್ರೆಂಡ್ಶಿಪ್ ನಲ್ಲಿ ಒಳ್ಳೆಯದು ಕೆಟ್ಟದ್ದು ಸಮಯ ಬಂದೇ ಬರುತ್ತೆ. ಆದರೆ ಇದರ ಅರ್ಥ ಇದಲ್ಲ, ನಾವು ಈ ಪರ್ಸನಲ್ ಮಾತುಗಳ ಸೊಲ್ಯೂಷನ್ ಬೇರೆಯವರ ಹತ್ತಿರ ಹುಡುಕಬೇಕು ಅಂತಿಲ್ಲ. ಏಕೆಂದ್ರೆ ನಮ್ಮ ಪರಿಸ್ಥಿತಿ ನಮಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗೋದಿಲ್ಲ. ಪಾಯಿಂಟ್ ನಂಬರ್ 3, ಯುವರ್ ಫೈನಾನ್ಸ್ ಅಂಡ್ ಇನ್ಕಮ್. ಯಾವತ್ತಾದ್ರೂ ಈ ತರ ಆಗಿದೆಯಾ? ನೀವು 2 ಜನ ಮಾತಾಡುವುದನ್ನ ಕೇಳಿರ್ತೀರಾ. ಅದರಲ್ಲಿ ಒಬ್ಬ ವ್ಯಕ್ತಿ ತಾನು ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇರೋದಾಗಿ ಹೇಳ್ತಾನೆ. ಆತನ ಹತ್ತಿರ ಹಣ ಇಲ್ಲ. ಅದನ್ನ ಕೇಳಿ ನಿಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ, ಆತ ಎಷ್ಟು ಕಷ್ಟದಲ್ಲಿ ಇದ್ದಾನೆ ಅಂತ ಅನ್ಸುತ್ತೆ. ಮತ್ತೆ ತಮ್ಮ ಪರಿಸ್ಥಿತಿ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಇದ್ದೇನೆ ಜೀವನದಲ್ಲಿ ಅಂತ ಫೀಲ್ ಆಗ್ತಾ ಇರಬಹುದು. ಅಥವಾ ಇದರ ವಿರುದ್ಧವಾಗಿಯೂ ಆಗಿರಬಹುದು. ಯಾರೋ ಒಬ್ಬ ವ್ಯಕ್ತಿ ನಿಮ್ಗೆ ಹೇಳ್ತಾ ಇರಬಹುದು ಹೇಗೆ ಆತ ಒಂದು ಕಂಪ್ನಿ ಒಳಗೆ ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿಯ ಲಾಭ ಪಡೆದ ಅನ್ನೋದು. ಇದನ್ನ ಕೇಳಿ ನಿಮ್ಗೆ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್
ಮತ್ತೆ ಇನ್ಕಮ್ ಅನ್ನ ನೋಡಿ ತಮ್ಮ ಮೇಲೆ ತಮಗೆ ಕೋಪ ಬರಲು ಪ್ರಾರಂಭ ಆಗಬಹುದು, ಅಥವಾ ನೀವು ನಿಮ್ಮ ಕ್ಯಾಪಬಿಲಿಟೀಸ್ ಮೇಲೆ ಡೌಟ್ ಮಾಡಬಹುದು. ಮತ್ತೆ ಇಂತಹ ಮಾತುಗಳೇ ಸೆಲ್ಫ್ ಡೌಟ್, ಈಗೋ ಮತ್ತೆ ಜಲಸಿಗಳಂತಹ ಇಮೋಷನ್ಸ್ ಗಳಿಗೆ ಜನ್ಮ ನೀಡುತ್ತೆ. ಇದರ ನೇರ ಕಾರಣ ಅಂದ್ರೆ ದುಡ್ಡು. ನೋಡಿ, ದುಡ್ಡು ಇವತ್ತಿನ ಕಾಲದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಪವರ್ ಆಗಿದೆ. ಮತ್ತೆ ಈ ಮಾತನ್ನ ಯಾರು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದಕ್ಕೆ ನೀವು ಯಾರಿಗೂ ಈ ಮಾತನ್ನ ಯಾವತ್ತೂ ಹೇಳಬಾರ್ದು. ನೀವು ಫೈನಾನ್ಷಿಯಲಿ ಎಷ್ಟು ಪವರ್ಫುಲ್ ಆಗಿದ್ದೀರಾ ಅಥವಾ ಎಷ್ಟು ವೀಕ್ ಆಗಿದ್ದೀರಾ ಅನ್ನೋದು. ಪಾಯಿಂಟ್ ನಂಬರ್ 4, ಯುವರ್ ಪರ್ಸನಲ್ ಲೈಫ್. ನಿಮ್ಮ ಪರ್ಸನಲ್ ಲೈಫ್ ನಲ್ಲಿ ಏನೆಲ್ಲ ಆಗುತ್ತೆ ಅದು ನಿಮ್ಮ ಪರ್ಸನಲ್ ವಿಷಯ ಆಗಿರುತ್ತೆ. ಒಂದ್ ವೇಳೆ ಇದರಲ್ಲಿ ಒಳ್ಳೇದು ಆದ್ರೆ ಎಂಜಾಯ್ ಮಾಡಲು ತುಂಬಾ ಜನ ಬರ್ತಾರೆ. ಅದೇ ಯಾವುದಾದ್ರೂ ಕೆಟ್ಟ ಘಟನೆ ನಡೆದಾಗ ಅಥವಾ ಯಾವುದಾದ್ರೂ ಸಮಸ್ಯೆ ಎದುರಾದಾಗ ಅದನ್ನ ನೀವೇ ಸುಧಾರಣೆ ಮಾಡಿಕೊಳ್ಳಬೇಕಾಗತ್ತೆ. ಅದಕ್ಕೆ ನೀವು ಈ ಮಾತನ್ನ ಅರ್ಥ ಮಾಡಿಕೊಳ್ಬೇಕು. ನೀವು ನಿಮ್ಮ ಪರ್ಸನಲ್ ಲೈಫ್ ನ ಮಾತುಗಳು, ಉದಾಹರಣೆಗೆ ನೀವು ಯಾರಿಗೆ ಕಾಳು ಹಾಕ್ತಾ ಇದ್ದೀರಾ, ನಿಮ್ಮಲ್ಲಿ ಯಾವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಗಳಿವೆ ಅನ್ನೋ ವಿಷಯಗಳನ್ನ ಯಾರಿಗೂ ಹೇಳಬೇಡಿ. ಏಕೆಂದ್ರೆ ಈ ಮಾತುಗಳಿಂದ ಯಾರಿಗೂ ಏನೂ ಉಪಯೋಗ ಆಗೋದಿಲ್ಲ. ಕೆಲವೊಮ್ಮೆ ಜನ ನಿಮ್ಮ ಸೀಕ್ರೆಟ್ ಮಾತುಗಳನ್ನ ಕೇಳಿ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡುವ ಪ್ರಯತ್ನವೂ ಮಾಡಬಹುದು. ನೀನು ನಾ ಹೇಳಿದ್ದ ಹಾಗೆ ಮಾಡಲಿಲ್ಲ ಅಂದ್ರೆ ನಿನ್ನ ಎಲ್ಲ ಸೀಕ್ರೆಟ್ ಗಳನ್ನ ಹೇಳುವೆ ಎಂದು ಬೆದರಿಕೆ ಹಾಕ್ತಾರೆ. ಅದೇ ನೀವು ನಿಮ್ಮ ಪರ್ಸನಲ್ ಲೈಫ್ ಅನ್ನ ಸೀಕ್ರೆಟ್ ಆಗಿಟ್ರೆ ಇದು ನಿಮ್ಮನ್ನ ಒಬ್ಬ ಕ್ಲಾಸಿ ಪರ್ಸನ್ ನ ಹಾಗೆ ತೋರಿಸುತ್ತೆ. ಮತ್ತೆ ನಿಮ್ಮ ಲೈಫ್ ನಲ್ಲಿ ಏನೆಲ್ಲ ಒಳ್ಳೇದು ಆಗ್ತಾ ಇದೆ, ಏನೆಲ್ಲ ಕೆಟ್ಟದ್ದು ಆಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತಾಗೋದಿಲ್ಲ. ಇದರಿಂದ ಜನ ನಿಮ್ಗೆ ರೆಸ್ಪೆಕ್ಟ್ ನೀಡಲು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ತಮ್ಮ ಪರ್ಸನಲ್ ಲೈಫ್ ಅನ್ನ ಪರ್ಸನಲ್ ಆಗಿಡಿ. ಪಾಯಿಂಟ್ ನಂಬರ್ 5, ಯುವರ್ ಅಂಡ್ ಅದರ್ ಸೀಕ್ರೆಟ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಗೆಳೆಯನ ಮೇಲೆ ಭರವಸೆ ಮಾಡಿ ಒಂದು ತುಂಬಾ ಇಂಪಾರ್ಟೆಂಟ್ ಮಾತು ಶೇರ್ ಮಾಡ್ತೀರಾ. ಮತ್ತೆ ನೀವು ಅವನಿಗೆ ಹೇಳ್ತೀರಾ ಇದು ತುಂಬಾ ಸೀಕ್ರೆಟ್ ವಿಷಯ, ಯಾರಿಗೂ ಹೇಳಬೇಡ ಎಂದಿರ್ತೀರಾ. ಆದ್ರೆ ಕೆಲವು ದಿನಗಳ ನಂತರ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಮ್ಮ ಸೀಕ್ರೆಟ್ ಅನ್ನ ಬೇರೆಯವರಿಗೆ ಹೇಳಿದ ಅನ್ನೋದು. ಈಗ ಮತ್ತೆ ನೀವು ಆ ಗೆಳೆಯನ ಮೇಲೆ ಭರವಸೆ ಮಾಡ್ತೀರಾ? ಖಂಡಿತ ಇಲ್ಲ. ಅದಕ್ಕೆ ಯಾರಾದ್ರೂ ನಿಮಗೆ ಈ ಮಾತನ್ನ ಯಾರಿಗೂ ಹೇಳಬೇಡ ಎಂದು ಹೇಳಿದ್ರೆ ಆ ಮಾತನ್ನ ಯಾರಿಗೂ ಹೇಳಬೇಡಿ. ಕೆಲವೊಮ್ಮೆ ಈ ತರ ಅನ್ಸುತ್ತೆ, ಈ ಮಾತನ್ನ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಬೇಕು ಅಂತ ಅನ್ಸುತ್ತೆ. ಆದ್ರೆ ಈ ತರ ಯಾವತ್ತೂ ಮಾಡಬಾರ್ದು. ನೋಡಿ, ಪ್ರತಿಯೊಂದು ಮಾತನ್ನ ಡಿಸ್ಕಸ್ ಮಾಡುವ ಅವಶ್ಯಕತೆ ಇಲ್ಲ. ಸ್ಪೆಷಲಿ ಅಲ್ಲಿ ಒಬ್ಬ ಥರ್ಡ್ ಪರ್ಸನ್ ನ ಬಗ್ಗೆ ಮಾತು ನಡೀತಾ ಇದ್ದಾಗ, ಮತ್ತೆ ಆತನ ಜೊತೆಗೆ ನಿಮ್ಮ ಯಾವುದೇ ಸಂಬಂಧ ಇಲ್ಲದೆ ಇದ್ದಾಗ. ಅದೇ ತರ ನಿಮ್ಮ ಆರ್ಗನೈಸೇಷನ್, ಕ್ಲಾಸ್ ಅಥವಾ ಬಿಸ್ನೆಸ್ ನಲ್ಲಿ ಈ ಮಾತನ್ನ ಯಾರಿಗೂ ಹೇಳಬೇಡ ಎಂದು ಹೇಳಿದ್ರೆ ನೀವು ಈ ಮಾತನ್ನ ನಿಮ್ಮ ಕ್ಲೋಸ್ ಫ್ರೆಂಡ್ಗೂ ಹೇಳಬಾರ್ದು. ಒಂದ್ ವೇಳೆ ನೀವು ಬೇರೆಯವರ ಸೀಕ್ರೆಟ್ ಮಾತು ಇನ್ನೊಬ್ಬನಿಗೆ ಹೇಳ್ತಾ ಇದ್ರೆ ಇದು ಅವನ ಸೀಕ್ರೆಟ್ ಮಾತು, ನೀನು ಕೂಡ ಇದನ್ನ ಯಾರಿಗೂ ಹೇಳಬೇಡ ಎಂದು ಮುಂದೆ ಆ ವ್ಯಕ್ತಿ ಕೂಡ ತನ್ನ ಯಾವುದೇ ಪರ್ಸನಲ್ ಮಾತನ್ನ ನಿಮಗೆ ಹೇಳೋದಿಲ್ಲ. ಏಕೆಂದ್ರೆ ಆತ ಯೋಚನೆ ಮಾಡ್ತಾನೆ, ಈತ ಬೇರೆಯವರ ಸೀಕ್ರೆಟ್ ಮಾತು ನನಗೆ ಹೇಳ್ಬೋದು ಅಂದ್ಮೇಲೆ ನನ್ನ ಸೀಕ್ರೆಟ್ ಮಾತನ್ನು ಬೇರೆಯವರಿಗೆ ಹೇಳ್ಬೋದು ಅನ್ಕೊಳ್ತಾರೆ. ಅದಕ್ಕೆ ತಮ್ಮ ಮತ್ತೆ ಬೇರೆಯವರ ಪರ್ಸನಲ್ ಮಾತುಗಳನ್ನ ಯಾರೊಂದಿಗೂ ಶೇರ್ ಮಾಡಬೇಡಿ. ಪಾಯಿಂಟ್ ನಂಬರ್ 6, ಗುಡ್ ಡೀಡ್ಸ್. ನೋಡಿ, ಮನುಷ್ಯ ತನ್ನ ಜೀವನದಲ್ಲಿ ಏನೆಲ್ಲ ಮಾಡ್ತಾನೆ ಅದರ ಹಿಂದೆ 2 ಕಾರಣಗಳು ಇರುತ್ತೆ. ಒಂದು, ಅವನಿಗೆ ಲಾಭ ಆಗ್ತಾ ಇರುತ್ತೆ. ಉದಾಹರಣೆಗೆ ಓದುವುದು, ಕೆಲಸ ಮಾಡುವುದು, ಸ್ಕಿಲ್ಸ್ ಕಲಿಯೋದು ಇತ್ಯಾದಿ. ಇಲ್ಲಿ ಮನುಷ್ಯ ಏನೆಲ್ಲ ಮಾಡ್ತಾನೆ ಆತನಿಗೆ ಲಾಭವೇ ಆಗ್ತಾ ಇರುತ್ತೆ. 2, ಅದೇ ಆತ ಬೇರೆ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಆತನಿಗೆ ಲಾಭ ಆಗೋದಿಲ್ಲ. ಅಲ್ಲಿ ಆತ ತನ್ನ ಕುಟುಂಬದ ಸಲುವಾಗಿ ಕೆಲಸ ಮಾಡ್ತಾನೆ, ಇಲ್ಲ ಗೆಳೆಯನಿಗೆ ಸಹಾಯ ಮಾಡಲು ಆ ಕೆಲಸ ಮಾಡ್ತಾನೆ, ಅಥವಾ ಚಾರಿಟಿ, ಸಮಾಜ ಸುಧಾರಣೆಗಳಂತಹ ಸೋಷಿಯಲ್ ವರ್ಕ್ ಮಾಡ್ತಾನೆ. ಇದರಿಂದ ಆತನಿಗೆ ಏನೂ ಲಾಭ ಆಗೋದಿಲ್ಲ, ಬದಲಾಗಿ ಆತ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇರ್ತಾನೆ. ಇದನ್ನ ಗುಡ್ ಡೀಡ್ಸ್ ಅಂತಾರೆ. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ನೀವು ಆ ಎಲ್ಲಾ ಕೆಲಸಗಳನ್ನ ತಮ್ಮ ಸಲುವಾಗಿ ಮಾಡಿ ಜನರಿಗೆ ಹೇಳ್ತಾ ಇದ್ರೆ ಕೆಲವೊಂದು ಕೇಸ್ ನಲ್ಲಿ ಸರಿ ಅನ್ಸುತ್ತೆ. ಆದ್ರೆ ಅದೇ ಕೆಲಸಗಳನ್ನು ನೀವು ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ, ಉದಾಹರಣೆಗೆ ನೀವು ಒಬ್ಬ ವ್ಯಕ್ತಿಗೆ ಸಹಾಯ ಮಾಡಿದ್ದೀರಾ, ಮತ್ತೆ ಜನರ ಮುಂದೆ ನಾನೇ ಅವನಿಗೆ ಸಹಾಯ ಮಾಡಿದ್ದು ಎಂದು ಹೇಳ್ತಾ ಇದ್ರೆ ನೀವು ಬೇರೆಯವರ ಮುಂದೆ ನಾನೊಬ್ಬ ಒಳ್ಳೆಯ ವ್ಯಕ್ತಿ ಎಂದು ಹೇಳಿಕೊಳ್ತಾ ಇದ್ದೀರಾ. ಈ ತರ ಮಾಡಿ ನೀವು ನಿಮ್ಮ ಈಗೋವನ್ನ ಸ್ಯಾಟಿಸ್ಫೈ ಮಾಡ್ತಾ ಇದ್ರೆ ಎಂದರ್ಥ. ಅದಕ್ಕೆ ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಿದ ನಂತರ ಅದನ್ನ ಮಾಡಿ ಮರೆತು ಬಿಡಿ, ಇಲ್ಲ ತಮ್ಮ ಹತ್ತಿರವೇ ಇಟ್ಕೊಳ್ಳಿ. ಏಕೆಂದ್ರೆ ಯಾವಾಗ ನೀವು ಒಳ್ಳೆಯ ಕೆಲಸ ಮಾಡಿ ಜನರ ಮುಂದೆ ಹೇಳೋದ್ರಿಂದ ಆ ವಿಷಯ ಗುಡ್ ಡೀಡ್ಸ್ ಆಗಿರೋದಿಲ್ಲ. ಮತ್ತೆ ಇವತ್ತಿನ ಕಾಲದಲ್ಲಿ ಜನ ಒಂದು ಚಿಕ್ಕ ಸಹಾಯ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಈಗ ಇದರ ಹಿಂದಿನ ಕಾರಣ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ ಅಂತ ಅನ್ಕೊಳ್ತೀನಿ. ಅದೇ ನೀವು ಗುಡ್ ಡೀಡ್ಸ್ ಮಾಡಿ ಜನರಿಗೆ ಹೇಳೋದ್ರಿಂದ ಜನ ನಿಮ್ಗೆ ಗೌರವ ಕೊಡೋದಿಲ್ಲ, ಬದಲಾಗಿ ನಿಮ್ಮನ್ನ ಒಬ್ಬ ಫೇಕ್ ಮತ್ತೆ ಶೋ ಆಫ್ ಮಾಡುವ ವ್ಯಕ್ತಿ ಅನ್ಕೊಳ್ತಾರೆ. ಅದಕ್ಕೆ ನಾ ಹೇಳುವುದು ಇಷ್ಟೇ, ಕೆಲವೊಂದು ಮಾತುಗಳು ಯಾರಿಗೂ ಹೇಳುವ ಅಗತ್ಯವಿಲ್ಲ, ಏಕೆಂದ್ರೆ ಇದರಿಂದ ಮುಂದೆ ನಿಮಗೆ ತೊಂದರೆ ಆಗ್ಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬೈ.